ಹಣ ಬಂದ ಹಣ ಬಂದ ಹಣ ಬಂದ. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಸೌತ್ ವೈಬ್ಸ್ ದ ಯಾಸಿರ್. ನಾನು ಯಾಸಿರ್. ಏನು ಇಂಟ್ರೋ ಹೇಳೋದು ಒಂದು ಅರ್ಥ ಆಗ್ತಿಲ್ಲ, ಫುಲ್ ಗಾಳಿ ಬರ್ತಿದೆ. ಮೇ ಬಿ ಸೌಂಡು ಬರ್ತಿಲ್ಲ ಅನಿಸುತ್ತೆ. ಸೊ ಇವಾಗ ನಮ್ಮ 30 days 30 ಬ್ಲಾಗ್ ಚಾಲೆಂಜಿನ ಡೇ 18 ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆದಿಂದ. ಸೊ ಇವಾಗ ಕರೆಕ್ಟಾಗಿ ಬರುತ್ತೆ, ಚಳಿ ಅದು ಸೌಂಡ್ ಬರಲ್ಲ ಚಳಿದು. ಸೊ ಡೇ 18 ನಡೀತಾ ಇದೆ. ಡೇ 18 ಸ್ಟಾರ್ಟ್ ಆಗ್ತಿರೋದೆ ಮಧ್ಯಾಹ್ನ 1:30-2 ಗಂಟೆಗೆ. ಸೊ ಬೆಳಿಗ್ಗೆ ಎದ್ದಿದ್ದೆ, ಆದರೆ ಶೂಟ್ ಏನು ಮಾಡ್ಕೊಳ್ಳಿಲ್ಲ. ಡೈಲಿ ಅದಕ್ಕೆ ಏನು ತೋರಿಸೋದು ಅಂತ. ಸೊ ಇವಾಗ ಇವತ್ತು ಮಧ್ಯಾಹ್ನದಿಂದ ನೋಡೋಣ ಏನೇನು ನಡೆಯುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ನಮಾಜ್ಗೆ ಟೈಮ್ ಆಗ್ತಿದೆ. ನಮಾಜಿ ಮುಗಿಸ್ಕೊಂಡ್ಬಂದು ಬೇರೆ ಕೆಲಸಗಳು ಮಾಡೋಣ ಅಂತ ಹೋಗೋಣ ನಡೆಯುತ್ತೆ. ಸೊ ಇವಾಗ ನಮಾಜಿಗೆ ಹೋಗಿ ನಮಾಜಿ ಮಾಡಿಕೊಂಡು ಮನೆ ಹತ್ರ ವಾಪಸ್ ಬಂದೆ. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗೋಣ ಈಗ. ಮತ್ತು ಬೇರೆ ಕಡೆನೂ ಹೋಗಬೇಕು, ಸರ್ಕಲ್ ಕಡೆ ಇಲ್ಲೆಲ್ಲ. ಮೊದಲು ಸ್ವಲ್ಪ ಅಂಗಡಿ ಹತ್ರ ಐಟಮ್ ಎಲ್ಲ ಜೋಡಿಸಿ ಮತ್ತೆ ಆಮೇಲೆ ಹೋಗೋಣ ಸರ್ಕಲ್ ಕಡೆ. ಸೊ ಮೊದಲು ಇವಾಗ ಹೋಗೋಣ ಅಂಗಡಿ ಹತ್ರ, ಏನೇನು ಐಟಮ್ ಇದೆ ಎಲ್ಲ ಇಕ್ಕಿ ಆಮೇಲೆ ಬರೋಣ. ಬನ್ನಿ. ನಾವಿದ್ದೀವಿ ಈಗ ಅಂಗಡಿ ಹತ್ರ. ಅಂಗಡಿ ಓಪನ್ ಮಾಡಿ ನಮ್ಮ ಇಸ್ಮಾಯಿಲ್ ಅವ್ರು ಜೋಡಿಸ್ಕೊತವ್ರೆ. ನಾವು ಹೋಗ್ತಾ ಇದ್ದೀವಿ ಸರ್ಕಲಿಗೆ ಸ್ವಲ್ಪ. ಸೊ ಇಸ್ಟಿಯಾರ್ಗೆ ಐಟಮ್ ತರಬೇಕು. ಸೊ ಅದಕ್ಕೆ ನಮ್ಮ ಇಸ್ಮಾಯಿಲ್ ಅಲ್ಲಿವರೆಗೂ ಜೋಡಿಸ್ಕೊಂತಿರ್ತಾರೆ. ನಾವು ಇವಾಗ ಬೇಗ ಹೋಗಿ ಎಲ್ಲ ಐಟಮ್ ತೊಗೊಬಂದು ಮನೆ ಹತ್ರ ಹಾಕಿ ಬರೋಣ ಅಂತ. ಓಕೆನಾ, ಇವಾಗ ಹೋಗ್ತಾ ಇರೋಣ ಸರ್ಕಲ್ಗೆ. ಏನೇನು ಸಿಗುತ್ತೆ ಏನೇನಿಲ್ಲ ನೋಡಿಕೊಂಡು ಆಮೇಲೆ ಬರ್ತಾ ಇರೋಣ. ಬನ್ನಿ. ಆಲ್ಮೋಸ್ಟ್ ಎಲ್ಲ ಸಮೋಸ ತೇಲ್ಸಿ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ವಿ. 5 ಗಂಟೆಗೆ ಗಿರಾಕಿ ಬರುತ್ತೆ. ಇವಾಗ ನಮಾಜಿ ಆದಮೇಲೆ ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ಗಿರಾಕಿಗಳು ಬರೋದೂ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಸೊ ಬೇಗ ಸಮೋಸ ಎಲ್ಲ ತೇಲ್ಸ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಸೇಲ್ ಮಾಡೋಕ್ಕೆ. ಸೊ ನೋಡೋಣ ಈಗ ಬೇಗ ಎಲ್ಲ ಸಮೋಸ ತೇಲ್ಸ್ಬಿಟ್ಟು ಇಫ್ತಾರ್ಗೆ ಎಲ್ಲಿಗೆ ಹೋಗ್ತೀವಿ ಅಂತ. ಇವತ್ತು ಮನೆಗೆ ಇರೋದು ಪ್ಲ್ಯಾನು, ಆದರೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಇವಾಗ ಸಿಗೋಣ ಡೈರೆಕ್ಟ್ ಇಫ್ತಾರ್ನಲ್ಲಿ. ಆಲ್ಮೋಸ್ಟ್ ನಮ್ಮ ಟೈಮ್ ಆಗೋಗಿದೆ. ನಮ್ಮ ಯಾಸಿನವ್ರು ಬಂದಿದ್ದಾರೆ ಅಂಗಡಿ ಹತ್ರ. ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಕೂಲಾಗಿ ಸೂಪರಾಗಿ. ಸೊ ಬನ್ನಿ ಇವಾಗ ಇಫ್ತಾರ್ಗೆ ಸಿಗೋಣ. ಸೊ ಸಮೋಸ ಎಲ್ಲ ಖಾಲಿ ಆಗೋಯ್ತು. ಇವಾಗ ಹೋಗ್ತಾ ಇದ್ದೀವಿ ಸಮೋಸ ಕೊಡೋಕ್ಕೆ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ. ಯಾಕಂದರೆ ಜುಬೇರ್ ಬೇರೆ ಕಡೆ ಹೋಗಿದ್ದಾನೆ. ಸೊ ಅದಕ್ಕೆ ಸಮೋಸ ಎಲ್ಲ ಖಾಲಿ ಮಾಡಿಕೊಂಡು ಸಮೋಸ ಕೊಟ್ಟು ದೊಡ್ಡಪ್ಪ ಅವ್ರ ಮನೆಗೆ ಮತ್ತು ಫ್ರೂಟ್ ತೊಗೊಬರ್ಬೇಕು ನಮ್ಮ ಮನೆಗೆ ಇಫ್ತಾರಿಗೆ ಅಂತ. ಸೊ ಇವಾಗ ಬೇಗ ಹೋಗಿ ಫ್ರೂಟ್ ಎಲ್ಲ ತೊಗೊಂಡು ಉಪವಾಸ ಬಿಡೋಕ್ಕೆ ಹೋಗೋಣ ಮನೆಗೇ. ಇವತ್ತು ಆ ಕಡೆ ಈ ಕಡೆ ಹೋಗ್ತಿಲ್ಲ, ಮನೆಗೆ ಹೋಗ್ತಿರೋದು ಉಪವಾಸ ಬಿಡೋಕ್ಕೆ. ಸೊ ಇವಾಗ ಸಿಗೋಣ, ಫ್ರೂಟ್ ತೊಗೊಂಡು ಹೋಗ. ಫ್ರೂಟ್ ತೊಗೊಂಡು ಆಮೇಲೆ ಬೇರೆ ಮಾತಾಡೋದು. ಮನೆ ಟೈಮ್ ಆಗ್ತಿದೆ. ಸೊ ಮೊನ್ನೆ ಅಂಗಡಿ ಹತ್ರದಿಂದ ಸಮೋಸ ತೊಗೊಂಡು ಮನೆಗೆ ಬಂದು ಉಪವಾಸ ಬಿಟ್ಟು ಆಮೇಲೆ ನಮಾಜಿಗೆ ಹೋಗಿ ಎಲ್ಲ ಕೆಲಸ ಮಾಡಿಕೊಂಡು ಇವಾಗ ಸೀದಾ ಬಂದಿದ್ದೀವಿ ನಾವು ಔಟ್ರೋಗೆ. ಓಕೆನಾ, ಜಾಸ್ತಿನೇ ಚಿಕ್ಕದೈತೆ ಇದು ವ್ಲಾಗು, ಏನು ಜಾಸ್ತಿ ಇಲ್ಲ ಅಂತ ಹೇಳ್ದಿಲ್ಲ. ಯಾಕಂದರೆ ಇವತ್ತು ಬೆಜ್ಜಾನ್ ಸುಸ್ತಾಗ್ತಿತ್ತು. ಎದ್ದಿದ್ದೆ 2 ಗಂಟೆಗೆ. ಸೊ ಆ ರೀಸನ್ನಿಂದ ನಾನು ಡ್ಯೂರೇಷನ್ ಜಾಸ್ತಿ ಇಕ್ಕಿಲ್ಲ ಈ ಬ್ಲಾಗಿಂದು. ರಾತ್ರಿ 3:30ಗೆ ನಾನು ಔಟ್ರೋ ಶೂಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಬರ್ತಾ ಇರೋದು ಈ ಥರ. ಸೊ ನಮ್ಮ ಈ ಬ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಾಲೋ ಮಾಡಿ ಅಂತ ಹೇಳಿ ಬಾಯಿನ ಅದೇ ಬರ್ತಿರುತ್ತೆ. ಸೊ ಇರಲಿ ಬಿಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನು 56 ಸಬ್ಸ್ಕ್ರೈಬರ್ಸ್ ಇರೋದು ಗುರು. ಫೇಸ್ಬುಕ್ನಲ್ಲಿ ಒಂದೇ ಒಂದು ವೀಡಿಯೋ ಹಿಟ್ ಹೊಡೆದಿರೋದು. ಆಲ್ಮೋಸ್ಟ್ 700-800 ಏನೋ ಹೋಗಿದೆ ಫಾಲೋವರ್ಸು. ಇನ್ಸ್ಟಾಗ್ರಾಮ್ನಲ್ಲಿ 1.26K ಏನೋ ಆಗಿದೆ ಫಾಲೋವರ್ಸು. ಬಟ್ ಯೂಟ್ಯೂಬ್ನಲ್ಲಿ ಬರೀ 156 ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.